ಅಯ್ಯಯ್ಯ, ಯಾಕ್ರ ಹಂಗೆ ಈ ಪಾಟಿ ಜೋರ ಬತ್ತಾ ಇದ್ದಾಳೆ. ಅಲ್ಲಿ ಕೊಡ್ಕೊಂಡು ಹಂಗೆ ಈ ಪಾಟಿ ಸಿಟ್ನಾಗೆ ಎಲ್ಗ ಹೋಗ್ತಾ ಇದ್ದಾಳಲ್ಲ. ಎಲ್ಗೆ ಹೋಗ್ತಿದ್ದಾಳೆ ಹಿಂಗೆ, ಎಲ್ಗೋ ಹೋಗ್ತಿದ್ದಾಳೆ. ಇವಾಗ ಮಾತಾಡ್ಸೋಣ ಬೇಡ, ಯಾಕೆ ಅವಳಾಗೆ ಅವಳು ಬಂದ್ರೆ ಮಾತಾಡಿಸ್ತೀನಿ. ನಾನು ಮಾತಾಡ್ಸೋಕ್ಕೂ ಅಲ್ಲ. ಯಾರನ್ನ ಜನ ಸಿಟ್ನಾಗಿದ್ದಾಗ ನಾವೊಂದು ಮಾತಾಡ್ಸಿದ್ರೆ ಅವರೇ ಒಂದು ಮಾತಾಡ್ತಾರೆ. ಅದಕ್ಕೇ ಮಾತಾಡ್ಸೋಕೆ ಹೋಗಲ್ಲ. ಅವಳೇನೇ ಮಾತಾಡಿಸ್ಬೇಕು. ಅವಳೆ ಮಾತಾಡ್ಸಿದ್ರೆ ಮಾತಾಡ್ತೀನಿ. ಎಂತೆಂಥ ಮನೆಯಾಳು ಮಂಡ್ಯರು ಇರ್ತಾರೆ. ಮನೆ ತಿರ್ಕೊಂಡು ಅವ್ರ ಮನೆಯಾಗ ಏನೈತಿ ಇವ್ರ ಮನೆಯಾಗ ಏನೈತಿ ಅಂತೇಳಿ ಒಳ್ಳೆ ಮಾತನಾಗ ಎಲ್ಲಾನ ತಿಳ್ಕೊಂಡು ಎಲ್ಲ ಕತ್ಕೊಂಡು ಹೋಗಕ್ಕೆ ಬಂದವ್ರಲ್ಲ ಅವಳ್ಯಾರು. ಅದು ಯಾವ್ಯಾವಳು ಮಾಡ್ಯಾವಳೆ ಅಂತ ನನಗೆಲ್ಲ ಗೊತ್ತಾಯ್ತು. ಇನ್ಮೇಲೆ ಇರೋದು ನಾನು ಯಾರ್ಯಾರನ್ನ ನಾನು ತಿಳ್ಕೊಂಡಿದ್ದೀನಿ. ಪಾಪ ಆ ನಾಗೇನಿದು ಏನೋ ತಪ್ಪಿಲ್ಲ. ಜನಗಳು ಎಲ್ಲೋದಿದ್ದು ಮಾಡ್ತಾರೆ, ತಂದಿಕ್ಕಿ ತಮಾಷೆ ನೋಡೋದು ಜಾಸ್ತಿ ಅಂಥ ಜನಗಳು. ಇಂಥ ಜನಗಳೆಲ್ಲ ನಾನು ನಂಬಲ್ಲ. ಎಲ್ಗೋದ್ಲ ಅವಳು? ನೀವಿಬ್ರು ನನ್ನ ಮನೆಯಾಗ ಇದಕ್ಕೆ ಬತ್ತಿದ್ರೆ ನನ್ನ ಮನೆಯ ಕಳ್ತನ ಮಾಡ್ಕೊಳ ದುಡ್ಡ. ಎಲ್ಲ ನನಗೆ ವಿಷಯ ಗೊತ್ತಾಗೈತೆ ಲಲಿತಮ್ಮ. ನೀನು ಹಿಂಗೆ ಮಾಡೋದು ಸರಿ ಇಲ್ಲ. ನೀನೇನೆ ನನ್ನ ಮನೆಯಾಗ ದುಡ್ಡೆಲ್ಲ ಕದ್ದಿರೋದು ನೀನು. ಇದೇನು ರಂಗಮ್ಮ ನನಗೆ ಹೇಳ್ತಾ ಇದೆಯಾ? ನೀನು ಹೇಳ್ತಾ ಇರೋದು ನೋಡಿದ್ರೆ ನನಗೆ ಶಾಕ್ ಆಗ್ತೈತೆ. ಅಯ್ಯೋ ಇದೇನಿದು, ನನಗೆ ಯಾಕೆ ಹಿಂಗೆ ಹೇಳ್ತಾ ಇದೆಯಾ? ಯಾಕೆ ರಂಗಮ್ಮ, ಏನಾಯಿತು? ಏನು ಎತ್ತ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಯಾಕೆ ಏನಾಯ್ತು ಅಂತ ಹೇಳಿ ರಂಗಮ್ಮ. ಯಾಕೆ ನನಗೆ ಹೇಳ್ತಾ ಇದೆಯಾ ಹಿಂಗೆ? ದುಡ್ಡು ಕದ್ದಿರೋದು ಯಾರು? ನೀನು ಆ ಶೈಲಿ ಇಬ್ಬರು ಸೇರಿಕೊಂಡು ದುಡ್ಡು ಕದ್ದಿದ್ದೀರ ಅಂಬೋದು ಗೊತ್ತು. ಅವಳೆಲ್ಲೋದ್ಲು ಕರಿ. ಕರ್ಸಿ ಹೇಳ್ತೀನಿ. ಏಯ್ ಬಾರೇ ಶೈಲಿ, ಬಾರೇ ಇಲ್ಲಿ. ಅಲ್ಲೇ ನಿಂತ್ಕೊಂಡು ನೋಡ್ತೀಯ, ಬಾರೇ ಬಾ. ನಿಂತಾಗ ಮಾತಾಡ್ಬೇಕು ಬಾ. ನನಗೆಲ್ಲ ವಿಷಯ ಗೊತ್ತಾಗೈತಿ. ನೀವೇನೇ ನಮ್ಮ ದುಡ್ಡ ಕದ್ದಿರೋದು, ನನ್ನ ದುಡ್ಡ ನನ್ನ ಮನೆ ಇರೋದ ಕೋಟಾ ನೋಟ್ ಬದಲಾಯಿಸಿ ನೀವೇ ತಗೊಂಡೋಗಿರೋದು. ನನಗೆಲ್ಲ ಗೊತ್ತಾಗೈತೆ. ನೀನು ಸುಮ್ಮನೆ ಏನೂ ಗೊತ್ತಿಲ್ಲ ಅಂಬ ಥರ ನಾಟಕ ಮಾಡಬೇಡ. ನನಗೆಲ್ಲ ವಿಷಯ ಗೊತ್ತಾಗೈತಲ್ತಮ್ಮ, ನನಗೆಲ್ಲ ಗೊತ್ತಾಗೈತೆ. ಅಯ್ಯೋ ಇದೇನು ರಂಗಿ ಹಿಂಗೆ ಮಾತಾಡ್ತಾ ಇದೆಯಾ? ನಾವು ಏನೋ ನೀನು ಒಬ್ಬಳೇ ಇದೆಯಾ ಮನೆಯಾಗೆ? ಬಿಡು, ಯಾರೂ ಇಲ್ಲ. ಏನತ್ಲಕ್ಕೆ ಬೇಜಾರಕ್ಕಿ ಅಂತ ಹೇಳಿ ಗೊತ್ತಿದ್ರೆ ಇದೇನಿದು ಯಾರೋ ಹೇಳಿದ್ರು ಅಂತೇಳಿ ನಮ್ಮ ಮೇಲೆ ಹಿಂಗೆ ನೀನು ಗೋಬೆ ಕೂರಿಸ್ತಾ ಇದೀಯಾ? ಇಲ್ಲಮ್ಮ, ನೀನು ದುಡ್ಡು ನೋಡಿಲ್ಲ, ನಾವು ಯಾತೋ ನೋಡಿಲ್ಲ. ನಾವೇನಕ್ಕೆ ತಮಗನ ಹೇಳು ರಂಗಮ್ಮ, ನೀನೇ ಹೇಳೆ. ನಾವೇನಕ್ಕೆ ತಗೊಂಡಿಲ್ಲ ಕಣಮ್ಮ, ತಗೊಂಡಿಲ್ಲ ಕಣೆ. ತಗೊಂಡಿಲ್ವಂತೆ. ಬಾಲ್ ಪಂಚಾಯ್ತಿಗೆ ಹಾಕ್ತೀನಿ ಬಾ, ಹೋಗೋಣ ಬಾ. ತಗೊಂಡಿಲ್ಲ ಅಂತ ಹೇಳ್ಬೋದು, ನಾನು ಬಿಡಲ್ಲ. ಅವ್ರವ್ರ ಮುಂದೆಲ್ಲ ಮರ್ಯಾದೆ ತೆಗಿತೀನಿ. ನೀನು ತಗೊಂಡಿಲ್ಲ ಅಂತ ಹೇಳಿದ್ರೆ ಬಾ, ನಾನು ನೀನೇ ತಗೊಂಡಿದ್ದೀಯ ಅಂತ ತೋರಿಸ್ತೀನಿ. ಅಯ್ಯೋ ಇಲ್ಲ ಕಣಮ್ಮ ತಾಯಿ, ನಮ್ಮನ್ನಂಗೆಲ್ಲ ತಪ್ಪಾಗಿ ತಿಳ್ಕೊಬೇಡ. ಸೈಲು ಪಾಪ ಎಂಥ ಸನಕ್ಕೆ ರಂಗಾಂಟಿ ಅಂತ ಮುದ್ದೆ ಮಾಡಿಕ್ಕವಳೆ. ಬಿಡು, ಒಂದೇ ಐತೆ ಅಂತ ಆ ಉಂಡಿರೋ ಋಣಕ್ಕಾದ್ರೂ ನೆನೆಸ್ಕೋಬೇಕಣೆ ರಂಗಿ. ಇಂಥದ್ದೆಲ್ಲ ತಿನ್ನ ಮನೆಗೆ ಜನತೆ ಎಣ್ಸ ಅಂಥದ್ದು ನೀವು ಮಾಡಿರತ್ ನಿನ್ನ ಮನೆಗೆ ಜನತೆ ಎಣ್ಸ ಅಂತ ಬದುಕ. ನನ್ನ ಕೈಯಾಗ ಇಸ್ಕೊಂಡು ಮಸ್ತಾಗಿ ತಿಂದು ಅವಳು ಇಲ್ಲೋಡು ಮಾಡಿಕದು. ಯಾಕೆ ಅಂತಂದರೆ ನನ್ನ ಮನೆಯಾಗೆ ದುಡ್ಡು ಎಲ್ಲೈತೆ ಏನು ಎತ್ತ ಅಂತೇಳಿ ತಿಳ್ಕ ಮಕ್ಕಳು ಬಂದಿರೋದು. ಇಬ್ಬರು ಪಾರ್ಟ್ನರ್ ಆಗಿ ದುಡ್ಡು ಕದ್ದಿದ್ದೀರಂಬೋದು ಗೊತ್ತು ನನಗೆ. ಮುಚ್ಕೊಂಡು ನನಗೆ ಆ ದುಡ್ಡು ನನಗೆ ಸಿಕ್ಕಿರಿ ಸಾಕು. ಇಲ್ಲ ನಾನೇನಿಲ್ಲ, ಸುಮ್ಮನೆ ಇರೋದಿಲ್ಲ ನೋಡು. ಬರ್ರಿ ಪಂಚಾಯ್ತಿಗೆ ಹಾಕ್ತೀನಿ, ಬಿಡಲ್ಲ ಬರ್ರಿ. ಊರಾಗೆಲ್ಲ ಮರ್ಯಾದೆ ತೆಗೆದ್ರೇ ಗೊತ್ತಾಗೋದು. ಬರೀ ಅದೇನಾಗುತ್ತೋ ಆಗಲಿ, ನೋಡೇ ಬಿಡೋಣ. ನಾವೇನೋ ಬಿಡು 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 ಅಂತೇಳಿ ಅಕ್ಕಪಕ್ಕದಾಗೆಲ್ಲರ ತಗೋ ಚೆನ್ನಾಗಿರ್ಬೇಕು ಅಂತೇಳಿ ಚೆನ್ನಾಗಿರೋಣ ಅಂತ ಹೋದರೆ ಎಲ್ಲನ ಹಿಂಗೆ ಐಡಿಯಾ ಮಾಡಿ ಚೆನ್ನಾಗಿದ್ದಂಗೆ ಮಾತಾಡ್ಕೊಂಡು ನಮ್ಮನ್ನೆಲ್ಲ ನಂಬಿಸಿ ಇಂಥ ಮೋಸನ ಮಾಡೋದು ನೀವು. ಇಂಥದ್ದು ಮಾಡಿದ್ರೆ ನೀನಂತೂ ಉದ್ಧಾರ ಆಗಲ್ಲ. ಯಾಕೆ ತಂಟಿ ಏನಾಯ್ತು? ಯಾಕೆ ರಂಗಂಟಿ ಹಿಂಗೆ ಬೈ ಮಾಡ್ತಾ ಇದೆಯೋ? ಗೊತ್ತಾಯ್ತೆ ಯಾರು ದುಡ್ಡು ತಗೊಂಡಿದ್ರು ಅಂತ. ಅವ್ರನ್ನ ಬಿಡಬೇಡ ಕಣ್ರಂಗಂಟಿ. ಅರೆ ಇಲ್ಕಲವಡಿ. ಇನ್ನು ಏನು ಸೀಪುಲಿ ಮಾತಾಡ್ತೀಯ? ಏನು ಎಲ್ಲ ಓದ್ಕೊಂಡು ಏನೋ ಗೊತ್ತೇ ಇಲ್ಲಮ್ಮ ಮಾತಾಡ್ತಾ ಇದೀಯ. ನೀನು ಲಲ್ತಿನಿ ದುಡ್ಡು ತಗೊಂಡಿರೋದು ಅಂಬೋದು ನನಗೆ ಗೊತ್ತಾಗೈತಿ. ಬರ್ರಿ ಲೌಡ್ಯಾರ. ಒಪ್ಕೊಂಡ್ರೆ ಸರಿ, ನನ್ನ ದುಡ್ಡು ನನಗೆ ಕೊಟ್ಟರೆ ಸರಿ. ಅಯ್ಯೋ ದೇವ್ರಿ, ಇದೇನಿದು? ಅಯ್ಯಪ್ಪ, ನಮ್ಮ ಬುಡುಕಿ ಬಂತೆ ಅಲ್ಲ. ನಾನು ಯಾಕ ಬಾಯಿ ಮಾಡ್ತೈತೆ ಗೊತ್ತಾಗಿರ್ಬೇಕೇನ ರಂಗಂಟಿಗೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಯ್ಯೋ ಯಪ್ಪ, ನೋಡು. ಅಯ್ಯೋ 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 ನಮ್ಮನ್ನ ಮಾತಾಡೋದ ಅಲ್ಲ. ನಾವು ತಗೊಂಡಿಲ್ಲ ತಾಯಿ, ನಮ್ಮನ್ನ ಯಾಕಂತ ಇದೆಯಾ ನೀನು? ಮುಚ್ಚ ಬಾಯಿ, ಎಲ್ಲ ಗೊತ್ತಾಗೈತೆ ನನಗೆ. ನೀನು ಮಾತಾಡಬೇಡ, ಮಾತಾಡಿದ್ಯಾ ಅಂದರೆ ಸರಿ ಹೋಗೋದಿಲ್ಲ. ಎಲ್ಲ ಗೊತ್ತಿರೋ ಅಂಥ ವಿಷಯ ನೀನೆಲ್ಲ ಗೊತ್ತಾಗೈತೆ ನನಗೆ. ನೀವಿಬ್ಬರೇ ತಗೊಂಡಿರೋದು, ನೀವಿಬ್ಬರು ಬಿಟ್ಟರೆ ಯಾರೂ ಇಲ್ಲ ಇವಾಗ ತಗೊಂಡಿರೋ ಅಂಥದ್ದು ಅಂಬದು ನನಗೆ ಗೊತ್ತೈತಿ. ಏನು ರಂಗಂಟಿ ನೀನು ಹಿಂಗೆ ಮಾತಾಡ್ತಾ ಇದೆಯಾ? ಅಲ್ಲೋಡು, ನೀನು ಹಿಂಗೆ ಮಾತಾಡೋದು. ನಾವೇನೋ ನಾವು ಬತ್ತಾ ಹೋಗ್ತಾ ಚೆನ್ನಾಗಿದ್ವಿ. ಏನೋ ಬಿಡು, ಒಂದೈತಲ್ಲ, ನಾವು ಚೆನ್ನಾಗಿರೋಣ. ನಾನು ಒಬ್ಬಳಿದ್ದೀನಿ ಅಂತ ನಾನು ಬತ್ತಾ ಹೋಗ್ತಾ ಚೆನ್ನಾಗಿದ್ದು, ನಾನು ಉಂಬಕ್ಕೆಲ್ಲ ಅದಕ್ಕೆ ಮಾಡಿಕ್ತಿದ್ದು. ನನಗಿನ್ಯಾರ ಇದ್ದಾರೆ ಬಿಡು. ಏನೋ ಒಬ್ಳಿಗೆ ಹೆಂಗೆ ಮಾಡ್ಕೊಂಡ್ರೆ ಹೆಚ್ಚಾಗುತ್ತೆ ಬಿಡು. ರಂಗಂಟೆಗೂ ಸ್ವಲ್ಪ ಮಾಡ್ಕೊಡೋಣ ಅಂತೇಳಿ ಮಾಡಿಕೊಡ್ತಿದ್ದೆ. ಉಂಡು ತಿಂದಿದ್ದೆಲ್ಲ ಮಾತಾಡಬಾರ್ದು. ಆದರೆ ಹೇಳೋಂಥ ಸಂದರ್ಭ ಬಂದಾಗ ಹೇಳಲೇಬೇಕು. ನಾನು ಎಷ್ಟು ಕಷ್ಟಪಟ್ಟು ನಾನು ನಿನಗಾಗಿ ಮಾಡಿ ಎಲ್ಲ ತಂದಿಕ್ತಿದ್ದೆ ನಿಮ್ಮ ಮನೆಗೆ. ಇಂಥವೇ ನೀನು ಮಾತಾಡೋದು? ನಾವು ನೋಡಿಲ್ಲಮ್ಮ ತಾಯಿ, ನಾವೇನಕ್ಕೆ ತಗೊಂಬನಿ ಹೇಳು?
ದುಡ್ಡು ಮುಟ್ಟಕ್ಕೆ ಹೋಗಿಲ್ಲ ನಾವು. ನಾವೇನಕ್ಕೆ ಮುಟ್ಟನ? ಯಾಕೆ ರಂಗಮ್ಮ, ಯಾಕೆ? ಎಲ್ಲ ಗೊತ್ತು ನನಗೆ, ಯಾರ್ಯಾರೆಲ್ಲ ಈ ವಿಷಯ ಗೊತ್ತು, ಯಾರೆಲ್ಲ ಏನೇನು ಮಾತಾಡ್ಕೊಂಡಿದ್ರ ಅದೆಲ್ಲ ನನಗೆ ಚೆಂದ ಗೊತ್ತೈತೆ. ನೀವೆಲ್ಲ ಮಾತಾಡ್ಕೊಂಡು ತಗೊಂಡಿದ್ರ ಅಂಬದು ನನಗೆ ಗೊತ್ತು ಕಣೆ. ನೀವು ಬಿಟ್ಟರೆ ಯಾರು ತಗೊಂಬಂದಿಲ್ಲ. ಸುಮ್ಮನೆ ನನ್ನ ದುಡ್ಡು ನನಗೆ ಕೊಟ್ಟರೆ ಸರಿ ನೋಡು, ಹೇಳಿರ್ತೀನಿ. ಇವತ್ತು ಪಂಚಾಯತಿಗೆ ಹಾಕ್ತೀನಿ, ಬಿಡೋದಿಲ್ಲ ನಾನು. ಏನು ಮುಖ್ಯ ಮಾಡೋಗಿ ಹೇಳ್ತೀನಿ. ನಾವು ತಗೊಂಡಿಲ್ಲ ಅಂತೇಳಿದ್ರೆ ನಮ್ಮನ್ನೊಳೆ ಚೆನ್ನಾಗಿ ಬಂದು ಏನೋ ಮಾತಾಡಿಸ್ತಿದ್ದು, ವಿಶ್ವಾಸದಾಗಿರೋದಕ್ಕೆ ಮಾತಾಡಿಸ್ತಿದ್ರು. ನಾವೇನೇನು ಎಲ್ಲರನ್ನೂ ಮಾತಾಡಿಸ್ತಿರ್ಲಿಲ್ಲ. ಹೋಗು, ಅದೇನು ಮಾಡ್ತೀಯ ಮಾಡೋಗು, ಹೋಗು. ಓ ಏನು ನಮ್ಮ ತಾಗೇನು ಹುಡುಗಾಟ ಆಡಕ್ಕೆ ಬಂದಿದೀಯ ನೀನು? ಏಯ್, ನೀ ಹುಡುಗಾಟ ಆಡ್ತಿರೋದು ನಾನಲ್ಲ. ಎಲ್ಲ ಗೊತ್ತಾಯ್ತು ಕಣೆ ನನಗೆ. ಇಲ್ಲಡೆ ಲಲ್ತಿ, ಶೈಲಿ, ನೀವಿಬ್ಬರು ಪಾರ್ಟ್ನರ್ ಆಗಿ ನೀವು ದುಡ್ಡು ಎಸ್ಕೇಪ್ ಮಾಡಿದ್ರೆ ಅಂಬೋದು ಗೊತ್ತಾಯ್ತು ನನಗೆ. ಎಲ್ಲ ಗೊತ್ತಾಯ್ತು. ನಾನು ಎಲ್ಲ ತಿಳ್ಕೊಂಡೆ ಮಾತಾಡ್ತೀರ, ಸುಮ್ಮನೆ ಮಾತಾಡಲ್ಲ ನಾನು. ಸುಮ್ಮನೆ ಯಾರು ಹೇಳಿದ್ದು ಕೇಳಲಿಲ್ಲ. ನನಗೆಲ್ಲ ಯಾವಾಗ ನೀವೇ ಕದ್ದಿದ್ದೀರಾ ಅಂಬೋದು ಗೊತ್ತಾಯಿತು. ಅದಕ್ಕೆ ಇವಾಗ ಮಾತಾಡ್ತಾ ಇದ್ದೀನಿ. ಇಲ್ಲೋಡು, ನೀವೇನು ಹೇಳಿದ್ರು ನಾನು ನಿಮ್ಮನ್ನು ನಂಬಲ್ಲ. ನೀವು ಮಾಡಿರೋದು ತಪ್ಪೇನೆ. ನೀವೇ ನನ್ನ ದುಡ್ಡು ತಗೊಂಡಿರೋದು. ಮುಚ್ಕೊಂಡು ನನ್ನ ದುಡ್ಡು ನನಗೆ ಕೊಟ್ಟರೆ ಸರಿ. ಇಲ್ಲ ನೋಡು, ಪಂಚಾಯತಿಗೆ ಹಾಕ್ತೀನಿ, ಕೊಡಲ್ವಲ್ಲ, ನೀವು ಹೆಂಗೆ ಒಪ್ಕೊಂಬಲ್ವಲ್ಲ, ಬಿಡಲ್ವಾ? ನಾನು ಇಲ್ಲೋಡು, ನನ್ನ ದುಡ್ಡೆಲ್ಲ ವಸೂಲಿ ಮಾಡಲಿಲ್ಲ ಅಂತಂದರೆ ನನ್ನ ಹೆಸರು ರಂಗಿ ಅಂತಲೇ ಕರಿಬೇಡ. ಬಾರೇ ಬಾ, ನೋಡು, ಪಂಚಾಯತಿಗೆ ಹಾಕ್ತೀನಿ, ಕಲೆ ಹಾಕ್ತೀನಿ. ಹೋಗಿ ಹಾಕೋ, ಪಂಚಾಯತಿಗೆ ಹಾಕು. ಅದೇನಾಗುತ್ತಾ ಇಲ್ಲಿ ನೋಡೇ ಬಿಡೋಣ. ಓಹೋ, ಪಂಚಾಯತಿಗೆ ಅಲ್ಲದೆ ಕಂಪ್ಲೇಂಟೇ ಕೊಡೋಕೆ ಹೋಗಿ ನಾನು ಹೆದರಿಕೆ ಮಲ್ಲ. ನಾವು ಕದ್ದಿಲ್ಲ ಅಂದಮೇಲೆ ನಮ್ಮಂಥ ನ್ಯಾಯ ಐತೆ ಅಂದಮೇಲೆ ನಾವೇ ಯಾಕೆ ಹೆದರಿಕೆಬೇಕು? ನಾವು ಹೆದರಿಕೆ ಅಂಥದ್ದೇನಿಲ್ಲ. ಬಾ, ಅವ ಮಾತಾಡ್ತೀನಿ ಇವಾಗಲ್ಲ ನಾನು. ನಡಿ, ಪಂಚಾಯತಿಗೆ ಹಾಕೋ, ಹೇಳ್ತೀನಿ. ಅದು ಎಷ್ಟು ಜನ ಬರ್ತಾರೆ ಬರಲಿ ನೋಡೋಣ, ಮಾತಾಡ್ತೀನಿ ನಾನು ಧೈರ್ಯವಾಗಿ. ಎದುರ್ಸಕ್ಕೆ ಬಂದವಳೆ ಲಲ್ತಂಟಿ. ನಾವಿಬ್ಬರು ಸೇರ್ಕೊಂಡು ಸರಿಯಾಗಿ ಜಾಡಿಸ್ತೀವಿ ನೋಡು. ನೀನು ನಮ್ಮನ್ನು ಎದುರ್ಸಕ್ಕೆ ಬಂದಿದ್ಯಾ? ನೀನು ಹೆದರ್ಕೊಂಡು ಇಟ್ಕೊಂಡು ನಾವೇನು ಎದುರಿಸಲ್ಲ. ನಾವು ನಿನ್ನ ದುಡ್ಡು ತಗೊಂಡಿಲ್ಲ, ನಿನ್ನ ದುಡ್ಡು ತಗೊಂಡು ನಾವೇನು ಮಾಡಲಿ? ಹೋಗು, ನಮ್ಮದೇ ಮಸ್ತಾಗೈತಿ, ಸಾಕು. ನಮಗೆ ನೆಮ್ಮದಿಲ್ವಲ್ಲಪ್ಪ, ನಿಮ್ದಾಗಿದ್ದರೆ ಸಾಕು ಅಂತ ಹೇಳಿ ನಾವೊಂಥರ ಇದ್ದೀವಿ. ನೀನಿಲ್ಲಿ ಮಾತಾಡಕ್ಕೆ ಬಂದಿದ್ದೀಯಾ? ಬಿಡ್ರತ್ತ, ಯಾಕೆ ಗುದ್ದಾಡ್ತೀಯ? ರಂಗಮ್ಮ, ನೋಡ್ದಲ್ಲೇ ಮಾತಾಡಬಾರ್ದು ಕಣೆ. ಭಾಗ್ಯಮ್ಮ, ನಾನು ನೋಡೇ ಮಾತಾಡೋದು ನನಗೆಲ್ಲ ಗೊತ್ತೈತೆ. ನಾನು ಯಾರು ತೆಗೆಂಗೆ ಮಾತಾಡ್ಬೇಕಂತ ನಾನು ಎಲ್ಲ ತಿಳ್ಕೊಂಡೆ ಮಾತಾಡ್ತಾ ಇರೋದು. ನಾನು ತಿಳ್ಕೊಂಡೆ ಮಾತಾಡ್ತಿರೋದು. ಭಾಗ್ಯಮ್ಮ, ನೀನು ಮಾತಾಡಬೇಡ, ನನಗೆಲ್ಲ ಗೊತ್ತೈತೆ. ಇವರೆಲ್ಲ ಕದ್ದಿರೋದು ಅಂತ, ಇವರೆಲ್ಲ ತಗೊಂಡಿರೋದು ಅಂಬದು ಗೊತ್ತೈತೆ ನನಗೆ. ಗೊತ್ತಿದ್ರೆ ನಾ ತೋಗೆ ತಾಯಿ, ಅದೇನು ಮಾಡ್ತೀಯ ಮಾಡು. ಏನು ಹಂಗೆ ನನಗೆಲ್ಲ ಗೊತ್ತೈತೆ ಅಲ್ಲ. ಅದೇನು ಮಾಡ್ತೀಯ ಮಾಡಿ, ನಮ್ಮನ್ನ ಏನು ಮಾಡ್ತೀಯ ನೋಡೋಣ ಹೋಗಿ. ನಾವನ ನೀನ ನಾವು ತಾಂಡಿಲ್ಲ ಅಂತ ಹೇಳಿರಿ, ನಾವು ನಿನ್ನ ದುಡ್ಡು ಯಾಕೆ ನಾವು ತಮ್ಮನಂತ ನಾವು ಹೇಳ್ತಾನೆ ಇದ್ದೀವಿ. ನೀನು ಪದೇ ಮಾತಾಡ್ತೀಯ. ನಿನ್ನ ದುಡ್ಡು ನಾವು ತಗೊಂಡಿಲ್ಲ ಕಣಮ್ಮ, ನೋಡಿಲ್ಲ ಕಣಮ್ಮ, ನಾವೇನಕ್ಕೆ ತಕ್ಕಮ್ಮನ? ನಾವು ನಮ್ಮ ಕಷ್ಟಾಗ ನಾವು ಇದ್ದೀವಿ ಅಂತ ನಾವಿದ್ರೆ ಹೆಂಗೆ ಮಾತಾಡ್ತಾಳೆ ನೋಡು. ಅವೆಲ್ಲ ನೀನು ಕೇಳಬೇಡ, ಅವೆಲ್ಲ ನೀನು ಮಾತಾಡಬೇಡ. ನೀನು ಮಾಡ್ತೀನಿ ನೋಡು. ಏನು ತಿಳ್ಕೊಬಿಟ್ಟಿದ್ದೀರಾ? ಏನು ಗೊತ್ತಿಲ್ಲ, ಈ ರಂಗಿಗೆ ಏನು ಬೇಕಾದ್ರೂ ಮಾಡ್ಬೋದು, ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ಅದು ಹೆಂಗೆ, ಎಲ್ಲಿ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಗೊತ್ತಾಗುತ್ತೆ. ಸುಮ್ಮನೆ ಕಂಡಾರ ಮಾತು ಕೇಳ್ಕೊಂಡು ಆಡ್ತಾ ಇದೀಯ, ಆಡು. ನಾವೇನೇನು ಬಗ್ಗಲ್ಲ, ನಾವೇನು ತಗೊಂಡಿಲ್ಲ ಅಂದಮೇಲೆ ನಮ್ಗೆ ಯಾಕೆ ಭಯ? ನಮ್ಗೇನು ಭಯ ಇಲ್ಲ. ನಿನ್ನಂತಳಿ ಭಯ ಇರ್ಬೇಕು ಸುಳ್ಳು ಹೇಳಾಳಿಗೆ. ಕಂಡವ್ರ ಮಾತು ಕೇಳ್ತಾ ಇದೆಯಲ್ಲ, ಕಂಡವ್ರೇನು ತಂದಿಕ್ತಾರೆ ಚೆನ್ನಾಗಿರೋದಕ್ಕೆ, ತಂದಿಕ್ಕೆ ತಮಾಷೆ ನೋಡ್ತಾರೆ. ಅಂಥವ್ರ ಮಾತು ಕೇಳ್ಕೊಂಡು ನೀನು ಮಾತಾಡ್ತಾ ಇದೆಯಲ್ಲ, ಕಂಡವ್ರ ಮಾತು ಕೇಳು, ಯಾರು ಬೇಡ ಅಂದರು ಹೋಗು. ಮಾಡ್ತೀನಿ ತಾಡೀರೆ, ನಿಮಗೆ ಸರಿಯಾಗಿ ಮಾಡ್ತೀನಿ. ಏನು ತಿಳ್ಕೊಬಿಟ್ಟಿದ್ದೀರಾ? ನನಗೇನು ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ರೇನಿ? ಮಾಡ್ತೀನಿ ತಡೀರೆ, ಪಂಚಾಯತಿಗೆ ಹಾಕ್ತೀನಿ. ತಾಯಿ, ಈ ಪಟ್ಟಿ ರುಚಿಗೆ ಇದ್ದವು ಯಾವಳ ಹೇಳ್ಕೊಟ್ಟವ್ರೆ. ಯಾವಳ ಹೇಳಿದ್ಲ ಏನೋ, ಯಾವಳ ಹೇಳ್ಕೊಟ್ಟವ್ರೆ, ಅದಕ್ಕೆ ಬಂದು ಇಲ್ಲಿ ಬೊಗ್ಲಾಡ್ತಾಳೆ. ಅದೇನು ಮಾಡ್ತಾಳೆ ಮಾಡಲಿ ನೋಡೋಣ. ನಾನು ಶೈಲಿ ಇಬ್ಬರು ಒಂದಾಗಿದ್ದೀವಿ ಅಂದ್ರೆ ನಾವು ಎದ್ರ ಮಾತೇ ಇಲ್ಲ. ನಾವೇಕೆ ಹೆದರಿಕೆ ಮನ? ಹೇಳ್ಕೆ ಮಾತು ಕೇಳ್ಕೊಂಡವ್ರ ಮಾತು ಕೇಳಿ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ತೀನಿ ನಾನು. ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.